ನೇರ ಹಣಾಹಣಿಗೆ ಕಾರಣ ಆಗಿದೆ. ಹೆಚ್ಚುವರಿ ಡಿಸಿಎಂ ಪಟ್ಟಕ್ಕಾಗಿ ಬೇಡಿಕೆ. ಮೋಸ್ಟ್ಲಿ ಹೈಕಮಾಂಡ್ ಎಂಟ್ರಿ ಆಗಬೇಕು. ಇದೆಲ್ಲದಕ್ಕೂ ಕೂಡ ತಾರ್ಕಿಕ ಅಂತ್ಯ ಕಾಣಬೇಕು ಅಂತ ಅನ್ಸುತ್ತೆ. ಅಂದ್ರೆ ಬ್ರೇಕ್ ಹಾಕೋ ನಿಟ್ಟಿನಲ್ಲಿ ಹೈಕಮಾಂಡ್ ಎಂಟ್ರಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ರೈಟ್ ಶ್ರೀಪಾದ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಹೆಚ್ಚುವರಿ ಡಿಸಿಎಂ ನ ಫೈಟ್ ಇದೀಗ ಓಪನ್ ವಾರ್ ನ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಬಾಲಕೃಷ್ಣ ಅವರ ಹೇಳಿಕೆಯನ್ನ ಗಮನಿಸ್ತಾ ಇದ್ರೆ ಸಿದ್ದರಾಮಯ್ಯ ಬಣದವರು ಡಿಮ್ಯಾಂಡ್ ಇಟ್ರೆ ನಾವು ಸುಮ್ಮನೆ ಕೂರೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟ ಹಾಗಂತೂ ಕಾಣೋಕ್ ಸಿಗ್ತಾ ಇದೆ. ಶ್ರೀಪಾದ್, ಲೋಕಸಭೆ ಚುನಾವಣೆಗೂ ಪೂರ್ವದಲ್ಲಿ ಡಿಸಿಎಂ ಫೈಟ್ ಸಿಕ್ಕಾಪಟ್ಟೆ ಜೋರಾಗಿತ್ತು. ಈಗ ಲೋಕಸಭೆ ಚುನಾವಣೆ ಫಲಿತಾಂಶ ಬಂದ ನಂತರ ಕಾಂಗ್ರೆಸ್ ಪಾಳಯದಲ್ಲಿ ಡಿಸಿಎಂ ಫೈಟ್ ಸಿಕ್ಕಾಪಟ್ಟೆ ಜೋರಾಗ್ತಾ ಇದೆ. ಈಗ ಡಿ.ಕೆ. ಶಿವಕುಮಾರ್ ಬಣದಲ್ಲಿರುವಂತಹ ಶಾಸಕರು ಹೇಳ್ತಾ ಇರೋದು ಒಂದೇ, ಡಿ.ಕೆ. ಶಿವಕುಮಾರ್ ಪರ್ಯಾಯವಾಗಿ ನಿಮ್ಮ ಹತ್ರ ಯಾವುದಾದ್ರೂ ನಾಯಕರಿದ್ರೆ ಬನ್ನಿ, ಡಿಸಿಎಂ ಆಗಿ ಹೆಚ್ಚು ಶಾಸಕರನ್ನ ಗೆಲ್ಲಿಸಿ ಸಂಘಟನಾ ಚತುರರಾಗಿ ಅಗ್ರೆಸಿವ್ ಆಗಿ ಲೀಡರ್ಶಿಪ್ ಮಾಡಿ, ಆವಾಗ ಡಿ.ಕೆ. ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಡಿಸಿಎಂ ಸ್ಥಾನದಲ್ಲಿ ಮುಂದುವರಿಯೋದಿಲ್ಲ ಅಂತ. ಆದರೆ ಡಿಸಿಎಂ ಸ್ಥಾನದ ಬೇಡಿಕೆ ಇಟ್ಟಂತವರ ಹೇಳಿಕೆ ಏನಂತಂದ್ರೆ, ಸಮುದಾಯವಾರು ಡಿಸಿಎಂ ಸ್ಥಾನಗಳನ್ನ ಕೊಟ್ರೆ ಸಂಘಟನೆಗೆ ಅನುಕೂಲ ಆಗುತ್ತೆ, ಹೀಗಾಗಿ ಎಲ್ಲರಿಗೂ ಒಂದೊಂದು ಡಿಸಿಎಂ ಸ್ಥಾನ ಕೊಡೋದಕ್ಕಾಗತ್ತಾ ಅನ್ನೋಂತಹ ಚರ್ಚೆಯೂ ಕೂಡ ಆಗ್ತಾ ಇದೆ. ಲಿಂಗಾಯತ, ಎಸ್ಸಿ, ಕುರುಬ ಹೀಗೆ 10 ಹಲವು ಸಮುದಾಯಗಳಿಗೆ ಸಮುದಾಯವಾರು ಡಿಸಿಎಂ ಸ್ಥಾನ ಕೊಡೋದಕ್ಕಾಗುತ್ತಾ? ನಿನ್ನೆ ಅಷ್ಟೇ ಡಿ.ಕೆ. ಸುರೇಶ್ ಅವರು ವ್ಯಂಗ್ಯವಾಗಿ ಒಂದು ಮಾತನ್ನ ಹೇಳಿದ್ದಾರೆ. ಒಂದು 7-8 ಡಿಸಿಎಂ ಸ್ಥಾನವನ್ನ ಮಾಡಬೇಕು, ಸಾಮಾಜಿಕ ನ್ಯಾಯ ಅನ್ನುವಂಥದ್ದು ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬರಬೇಕು ಅಂತಂದ್ರೆ ಪಾಪ ಇದನ್ನ ಮಾಡಲಿ ಬಿಡಿ ಅನ್ನೋ ರೀತಿಯಲ್ಲಿ ಹೇಳಿದರು. ಆದರೆ ಡಿ.ಕೆ. ಶಿವಕುಮಾರ್ ಒಂದು ಪಕ್ಷ ಈ ರೀತಿಯ ಬೆಳವಣಿಗೆ ಆದಲ್ಲಿ ರಾಜೀನಾಮೆಯನ್ನ ಕೊಟ್ಟರೆ ಪಕ್ಷ ಸಂಘಟನೆ, ಅಗ್ರೆಸಿವ್ ಲೀಡರ್ಶಿಪ್, ಡಿ.ಕೆ. ಶಿವಕುಮಾರ್ ಅವರನ್ನ ರಿಪ್ಲೇಸ್ ಮಾಡುವಂತಹ ನಾಯಕರು ಯಾರಿದ್ದಾರೆ ಅನ್ನುವಂತಹ ಪ್ರಶ್ನೆ. ಕೆ.ಎನ್. ರಾಜಣ್ಣ ಅವರು ಡಿ.ಕೆ. ಶಿವಕುಮಾರ್ ಅವರನ್ನ ರಿಪ್ಲೇಸ್ ಮಾಡಬಹುದಾ? ಸತೀಶ್ ಜಾರಕಿಹೊಳಿ ಅವರು ಮಾಡಬಹುದಾ? ಎಂ.ಬಿ. ಪಾಟೀಲ್ ಮಾಡಬಹುದಾ? ಹೀಗೆ 10 ಹಲವು ಪ್ರಶ್ನೆಗಳಿದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿ ಉತ್ತರವನ್ನ ಕಂಡುಕೊಳ್ಳುತ್ತೆ? ಯಾಕಂದ್ರೆ ಚುನಾವಣೆಯ ಪೂರ್ವದಲ್ಲಿ ಸೈಲೆಂಟ್ ಆಗಿರಿ, ಪಕ್ಷ ಸಂಘಟನೆ ಮಾಡಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲಿಸಿ ಅಂತ ಹೇಳ್ತಾ ಇದ್ರು. ಈಗ ಇದನ್ನ ಒಪ್ಪುತ್ತಾ ಅನ್ನುವಂಥದ್ದು ಲೋಕಸಭಾ ಚುನಾವಣೆ ನಂತರದಲ್ಲಿ ಮತ್ತೊಮ್ಮೆ ಹೆಚ್ಚುವರಿ ಡಿಸಿಎಂ ಅನ್ನೋ ಟಾಕ್ ಫೈಟ್ ನ ಮೂಲಕ ಕಾಂಗ್ರೆಸ್ನಲ್ಲಿ ಬಡಿದಾಟ, ಸಿದ್ದರಾಮಯ್ಯ ಬಣ ಹಾಗೆ ಡಿ.ಕೆ. ಶಿವಕುಮಾರ್ ಬಣದ ಈ ಬಡಿದಾಟ ಮುನ್ನೆಲೆಗೆ ಮತ್ತೊಮ್ಮೆ ಬಂದಿದೆ. ನೋಡೋಣ ಎಲ್ಲಿವರೆಗೂ ಹೋಗುತ್ತೆ ಇದು ಅಂತ ಹೇಳಿ. ಇಲ್ಲ, ಚೀಫ್ ಮಿನಿಸ್ಟರ್ ಕೇಳಿ, ಪಾಪ ಖುಷಿ ಪಡೋನು ನಾನು ಬೇಡ ಅಂತ ಹೇಳಕ್ ಆಗ್ತದ? ಯಾರು ಏನ್ ಬೇಕಾದ್ರೂ ಬೇಡಿಕೆ ಮಾಡಲಿ, ಪಾರ್ಟಿ ಕೈಪಾಳ್ಯದಲ್ಲಿ ಅಲ್ಲಿಗೆ ಸಿದ್ದರಾಮಯ್ಯ ಬಣ ಹಾಗೆ ಡಿ.ಕೆ. ಶಿವಕುಮಾರ್ ಬಣ ನೇರವಾಗಿ ಮಾತಿನ ಮಲ್ಲ ಯುದ್ಧಕ್ಕೆ ಸಿದ್ಧವಾದಂತೆ ಕಾಣ್ತಾ ಇದೆ. ಈ ಡಿಸಿಎಂ, ಹೆಚ್ಚುವರಿ ಡಿಸಿಎಂ ಹುದ್ದೆಗೆ ಸಂಬಂಧಪಟ್ಟಂತೆ ಇದರ ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ನನ್ನ 4 ಪ್ರತಿನಿಧಿಗಳು, ಕಲೀಗ್ಸ್ ಲೈವ್ ನಲ್ಲಿ ಕನೆಕ್ಟೆಡ್ ಇದ್ದಾರೆ. ಒಂದ್ ಕಡೆ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್, ಶ್ರೀಪಾದ್ ಪಾಟೀಲ್, ನಿಕೇಶ್ ಹಾಗೆ ರಂಜಿತ್ ಶಿರಿಯಾರ್. ಮೊದಲನೇದಾಗಿ ವಿಜಯ್, ನಿಮ್ಮ ಬಳಿಯಲ್ಲಿ ಮಾತನಾಡಿದ್ರು ಬಾಲಕೃಷ್ಣ ಅವರು, ರಾಜೀನಾಮೆ ಕೊಟ್ಬಿಡ್ಲಿ ಡಿ.ಕೆ. ಶಿವಕುಮಾರ್ ಅವರು, ಅವ್ರಿಗೆ ಬೇಕಾದವ್ರ ಮಾಡ್ಕೊಳ್ಳಿ ಡಿಸಿಎಂ ಬೇಕಾದ್ರೆ. ಅಲ್ಲಿಗೆ ಓಪನ್ ವಾರ್ ಶುರುವಾಯ್ತಾ ಹೆಚ್ಚುವರಿ ಡಿಸಿಎಂ ಹುದ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಹೇಳಿ? ಎಕ್ಸಾಕ್ಟ್ಲಿ ಸ್ಮಿತಾ, ಉಪಮುಖ್ಯಮಂತ್ರಿ, ಹೆಚ್ಚುವರಿ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಲ್ಲಿ ಇಬ್ಬಾಗ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ಇರುವಂತದ್ದು. ಯಾಕಂದ್ರೆ ಇಲ್ಲಿವರೆಗೂ ಕೂಡ ಉಪಮುಖ್ಯಮಂತ್ರಿ ನೇಮಕ ಸಂಬಂಧಪಟ್ಟಂತೆ ಚುನಾವಣೆಗಿಂತ ಮುಂಚೆನೆ ಕೂಡ ಶುರುವಾಗಿತ್ತು. ಚುನಾವಣೆಯ ಫಲಿತಾಂಶದ ಬಳಿಕ ಅದರ ಕೂಗು ಹೆಚ್ಚಾಯಿತು. ಅದು